ತುಲಾ ರಾಶಿಯವರಿಗೆ 2026 ಏಪ್ರಿಲ್ 28ನೇ ದಿನವು ಸಮತೋಲನ, ವಿಚಾರಶೀಲತೆ ಮತ್ತು ಹೊಸ ಅವಕಾಶಗಳ ಸಂಕೇತವಾಗಿ ಕಾಣಿಸುತ್ತದೆ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳು ಹೆಚ್ಚು ಗಂಭೀರವಾಗಿರಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೀವು 2 ಬಾರಿ ಯೋಚಿಸುವ ಸ್ವಭಾವ ಹೊಂದಿದ್ದೀರಿ ಮತ್ತು ಈ ಗುಣವೇ ನಿಮ್ಮನ್ನು ತಪ್ಪುಗಳಿಂದ ದೂರ ಇಡುತ್ತದೆ. ಈ ದಿನ ಗ್ರಹಗಳ ಚಲನೆ ನೋಡಿದರೆ ಶುಕ್ರನ ಪ್ರಭಾವ ನಿಮ್ಮ ರಾಶಿಯಲ್ಲಿ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ ಮತ್ತು ಇತರರ ಗಮನವನ್ನು ಸುಲಭವಾಗಿ ಸೆಳೆಯುವಿರಿ. ಜೊತೆಗೆ ಬುಧನ ಸ್ಥಿತಿ ನಿಮ್ಮ ಸಂವಹನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಮಾತನಾಡುವ ಮಾತುಗಳು ಸ್ಪಷ್ಟವಾಗಿದ್ದು, ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಆಗುಹೋಗುಗಳ ದೃಷ್ಟಿಯಿಂದ ನೋಡಿದರೆ ಈ ದಿನ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು, ಆದರೆ ಅವುಗಳನ್ನು ಹಿಡಿದುಕೊಳ್ಳಲು ನೀವು ಧೈರ್ಯದಿಂದ ಮುಂದಾಗಬೇಕು. ವ್ಯವಹಾರಸ್ಥರಿಗೆ ಲಾಭದ ಸೂಚನೆಗಳಿವೆ, ವಿಶೇಷವಾಗಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳ ಮೂಲಕ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಈ ದಿನ ಸರಾಸರಿ ಇದ್ದರೂ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ಅನಗತ್ಯ ವೆಚ್ಚಗಳು ಮುಂದೆ ಸಮಸ್ಯೆ ತರಬಹುದು. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಹಕಾರ ಇರುತ್ತದೆ. ನಿಮ್ಮ ಮಾತುಗಳಿಂದ ಮನೆಯ ವಾತಾವರಣವನ್ನು ಇನ್ನಷ್ಟು ಸುಂದರಗೊಳಿಸಲು ಸಾಧ್ಯವಾಗುತ್ತದೆ. ಪ್ರೇಮ ಸಂಬಂಧಗಳ ವಿಚಾರದಲ್ಲಿ ಈ ದಿನ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಉತ್ತಮ. ನಿಮ್ಮ ಮನಸ್ಸಿನ ಮಾತುಗಳನ್ನು ಮುಚ್ಚಿಟ್ಟರೆ ಅರ್ಥಭ್ರಾಂತಿ ಉಂಟಾಗಬಹುದು. ಆದ್ದರಿಂದ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಮುಖ್ಯ. ಆರೋಗ್ಯದ ಕಡೆ ಗಮನ ಹರಿಸುವುದು ಅಗತ್ಯ. ಸ್ವಲ್ಪ ದೈಹಿಕ ಆಯಾಸ ಕಾಣಿಸಬಹುದು, ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದು ಮತ್ತು ಸರಿಯಾದ ಆಹಾರ ಸೇವಿಸುವುದು ಒಳಿತು. ಒಟ್ಟಾರೆ ಏಪ್ರಿಲ್ 28 ತುಲಾ ರಾಶಿಯವರಿಗೆ ಚಿಂತನೆ ಮತ್ತು ಕಾರ್ಯದ ನಡುವೆ ಸಮತೋಲನ ಸಾಧಿಸುವ ದಿನವಾಗಿದೆ. ಗ್ರಹಗಳ ಅನುಕೂಲದಿಂದ ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ತುಲಾ ರಾಶಿಯವರಿಗೆ 2026 ಏಪ್ರಿಲ್ 28ರಂದು ಗ್ರಹಗಳ ಪ್ರಭಾವವನ್ನು ಆಳವಾಗಿ ಗಮನಿಸಿದರೆ, ಪ್ರತಿಯೊಂದು ಗ್ರಹವೂ ತನ್ನದೇ ಆದ ರೀತಿಯಲ್ಲಿ ನಿಮ್ಮ ಜೀವನದ ವಿಭಿನ್ನ ಭಾಗಗಳನ್ನು ಸ್ಪರ್ಶಿಸುತ್ತಿದೆ. ಈ ದಿನ ನಿಮ್ಮ ನಿರ್ಧಾರಗಳು, ಭಾವನೆಗಳು, ಆರ್ಥಿಕ ಪರಿಸ್ಥಿತಿ ಮತ್ತು ಸಂಬಂಧಗಳು ಎಲ್ಲವೂ ಗ್ರಹಗಳ ಚಲನೆಯೊಂದಿಗೆ ಸಂಬಂಧ ಹೊಂದಿವೆ. ಮೊದಲು ಶುಕ್ರ ಗ್ರಹದ ಬಗ್ಗೆ ಮಾತನಾಡುವುದಾದರೆ, ತುಲಾ ರಾಶಿಯ ಅಧಿಪತಿ ಗ್ರಹವೇ ಶುಕ್ರ. ಈ ದಿನ ಶುಕ್ರನು ಅನುಕೂಲಕರ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ. ನೀವು ಮಾತನಾಡುವ ರೀತಿಯಲ್ಲಿ ಮಧುರತೆ ಕಾಣಿಸಿಕೊಳ್ಳುತ್ತದೆ, ಇದು ಇತರರನ್ನು ನಿಮ್ಮತ್ತ ಸೆಳೆಯುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಸಹ ಶುಕ್ರನ ಪ್ರಭಾವದಿಂದ ಒಳ್ಳೆಯ ಅರ್ಥೈಸಿಕೊಳ್ಳುವಿಕೆ ಉಂಟಾಗುತ್ತದೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಮನಸ್ತಾಪಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಬುಧ ಗ್ರಹವು ಈ ದಿನ ನಿಮ್ಮ ಸಂವಹನ ಮತ್ತು ಬುದ್ಧಿಶಕ್ತಿಯನ್ನು ನಿಯಂತ್ರಿಸುತ್ತದೆ. ಬುಧನ ಸ್ಥಿತಿ ಉತ್ತಮವಾಗಿರುವುದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಯುಕ್ತಿಯುತವಾಗಿರುತ್ತವೆ. ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ. ಹೊಸ ಒಪ್ಪಂದಗಳು ಅಥವಾ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಸೂರ್ಯನ ಪ್ರಭಾವ ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀವು ನಿಮ್ಮ ಕೆಲಸದಲ್ಲಿ ನಾಯಕತ್ವವನ್ನು ತೋರಿಸಲು ಸಾಧ್ಯವಾಗುತ್ತದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಆದರೆ ಅಹಂಕಾರ ಹೆಚ್ಚಾಗದಂತೆ ಜಾಗ್ರತೆ ವಹಿಸಬೇಕು, ಇಲ್ಲವಾದರೆ ಸಂಬಂಧಗಳಲ್ಲಿ ಅಂತರ ಉಂಟಾಗಬಹುದು. ಚಂದ್ರನ ಚಲನೆ ನಿಮ್ಮ ಮನಸ್ಥಿತಿಯನ್ನು ಪ್ರಭಾವಿಸುತ್ತದೆ. ಈ ದಿನ ಚಂದ್ರನು ಸ್ವಲ್ಪ ಚಂಚಲತೆಯನ್ನು ತರುತ್ತಾನೆ. ಕೆಲವೊಮ್ಮೆ ನೀವು ನಿರ್ಧಾರಗಳಲ್ಲಿ ಗೊಂದಲಕ್ಕೀಡಾಗಬಹುದು. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಮುಖ್ಯ. ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವುದರಿಂದ ಒಳಗಿನ ಅಶಾಂತಿ ಕಡಿಮೆಯಾಗುತ್ತದೆ. ಮಂಗಳ ಗ್ರಹದ ಪ್ರಭಾವ ಸ್ವಲ್ಪ ಉತ್ಸಾಹ ಮತ್ತು ತುರ್ತುತನವನ್ನು ತರಬಹುದು. ಕೆಲಸಗಳಲ್ಲಿ ನೀವು ಬೇಗನೆ ಫಲಿತಾಂಶ ಪಡೆಯಲು ಪ್ರಯತ್ನಿಸುವಿರಿ. ಆದರೆ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಹನೆ ಇರಬೇಕು. ಗುರುಗ್ರಹವು ಈ ದಿನ ನಿಮ್ಮ ಭಾಗ್ಯವನ್ನು ಬೆಂಬಲಿಸುತ್ತದೆ. ವಿದ್ಯಾಭ್ಯಾಸ, ಆಧ್ಯಾತ್ಮಿಕತೆ ಮತ್ತು ದೀರ್ಘಕಾಲಿಕ ಯೋಜನೆಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಹಿರಿಯರಿಂದ ಸಲಹೆ ಪಡೆದುಕೊಂಡರೆ ಅದು ನಿಮಗೆ ಲಾಭಕರವಾಗುತ್ತದೆ. ಶನಿ ಗ್ರಹವು ಶಿಸ್ತಿನ ಮಹತ್ವವನ್ನು ನೆನಪಿಸುತ್ತದೆ. ನೀವು ಮಾಡಿದ ಕೆಲಸಕ್ಕೆ ತಕ್ಷಣ ಫಲ ಸಿಗದಿದ್ದರೂ ನಿಮ್ಮ ಪರಿಶ್ರಮವು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ. ಶನಿಯ ಪ್ರಭಾವದಿಂದ ನೀವು ಜವಾಬ್ದಾರಿಯನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಿರಿ. ರಾಹು ಮತ್ತು ಕೇತುಗಳ ಪ್ರಭಾವ ಈ ದಿನ ಸ್ವಲ್ಪ ಅನಿಶ್ಚಿತತೆ ಮತ್ತು ಆಂತರಿಕ ಚಿಂತನೆಗಳನ್ನು ತರಬಹುದು. ರಾಹು ನಿಮ್ಮ ಆಸೆಗಳನ್ನು ಹೆಚ್ಚಿಸುತ್ತದೆ, ಆದರೆ ಕೇತು ನಿಮಗೆ ವೈರಾಗ್ಯದ ಭಾವನೆಯನ್ನು ನೀಡುತ್ತದೆ. ಈ ಎರಡರ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ.
ಒಟ್ಟಾರೆ ಏಪ್ರಿಲ್ 28ರಂದು ತುಲಾ ರಾಶಿಯವರಿಗೆ ಗ್ರಹಗಳ ಪ್ರಭಾವ ಮಿಶ್ರವಾಗಿದ್ದರೂ ಸರಿಯಾದ ಮನೋಭಾವ ಮತ್ತು ಜಾಗೃತೆಯಿಂದ ನೀವು ಈ ದಿನವನ್ನು ಯಶಸ್ವಿಯಾಗಿ ಸಾಗಿಸಬಹುದು.